ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ನಾನು ನಿಮ್ಮ ಪ್ರೀತಿಯ ಜಯಶ್ರೀ. ಇದು ನನ್ನ ಆ್ಯನಿವರ್ಸರಿ ಡೇ ಇದು ವ್ಲಾಗು. ಅವತ್ತು ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸಿ ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ. ಆ್ಯನಿವರ್ಸರಿಗೆ ಅಂದ್ಬಿಟ್ಟು ಗಿಫ್ಟ್ ಮುಂಚೆನೇ ಸಿಕ್ಕಿತ್ತು. ಅದು ನಿಮಗೂ ಗೊತ್ತು, ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಯಾವ ಫೋನು ಅಂತ ಕೇಳಿದ್ರಿ. ವಿವೋ X200 ಇದು ವಿಡಿಯೋಗೆಲ್ಲ ಕ್ಲಾರಿಟಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ವಿಚಾರಿಸ್ಬಿಟ್ಟು ತಗೊಂಡು ಬಂದಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಅದರಲ್ಲಿ ಫಸ್ಟ್ನೇ ವ್ಲಾಗು, ಅದರಲ್ಲೇ ರೆಕಾರ್ಡ್ ಮಾಡಿರೋದು ಈ ವಿಡಿಯೋನ. ಮತ್ತೆ ಅವತ್ತು ಆಚೆ ಹೋಗೋಣ ಅಂದ್ಬಿಟ್ಟು ಬೇಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಅಲ್ವಾ ಹೋಗ್ಬೇಕು ಅಂದರೆ, ಅವಾಗ ಹೆವಿ ಅಡುಗೆ ಮಾಡ್ಕೊಂಡಿರೋಕ್ಕಾಗಲ್ಲ ಅಂದ್ಬಿಟ್ಟು ಸಿಂಪಲ್ ಆಗಿ ಪಾಲಕ್ಕಲ್ಲಿ ಪಾಲಕ್ ರೈಸ್ ಥರ ಮಾಡಿದ್ದೆ. ಕಟ್ ಮಾಡಿಬಿಟ್ಟು ಹಾಕಿದ್ದೆ. ಅಂದರೆ ಪಲಾವ್ ಥರ, ಅಂದರೆ ಏನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿರಲಿಲ್ಲ. ಅವತ್ತು ಬಿರಿಯಾನಿ ಪೌಡ್ರು ಹೋಮ್ ಮೇಡ್ ಮನೇಲಿತ್ತು, ಅದನ್ನು ಹಾಕ್ಬಿಟ್ಟು ಮಾತ್ರ ಕಟ್ ಮಾಡಿ ಈಸಿಯಾಗಿ ಮಾಡಿದ್ದೆ. ಇವನಿಗೆ ಮೊಸರು ಅಂದರೆ ಆಗಲ್ಲ. ಮೊಸರು ಬಜ್ಜಿ ಆದರೆ ಅವ್ನು ಬೈದ್ರೆ ತಿಂತಾನೆ. ಮೊಸರು ಬಜ್ಜಿಲಿ ಬರೀ ಪ್ಲೇನ್ ಮೊಸರು ತಿನ್ನಲ್ಲ, ಮಜ್ಜಿಗೆ ತಿನ್ನಲ್ಲ, ಏನಿಲ್ಲ. ಮಜ್ಜಿಗೆ ತಿನ್ನೋದ ಕುಡಿಯೋದು ತಿನ್ಬೋದು. ಮೊಸರು ಬಜ್ಜಿ ಮಿಕ್ಸ್ ಮಾಡಲ, ಹಂಗೆ ಕೊಡಲ? ಫಸ್ಟ್ ಹಂಗೆ ಕೊಡಲ? ಹೆಂಗೈತೆ ಟೇಸ್ಟ್? ಚೆನ್ನಾಯ್ತಾ? ನೆಕ್ಸ್ಟ್ ಟೈಮ್ ಯಾವಾಗಾದರೂ ಶೇರ್ ಮಾಡ್ತೀನಿ. ಇನ್ಸ್ಟೆಂಟಾಗಿ ಮಾಡಿದ್ದು ಪಾಲಕ್ ತುಂಬ ಒಳ್ಳೆಯದು, ತಿನ್ನಬೇಕು. ಯಾವುದಾದ್ರೂ ಒಂದು ರೀತಿಲಿ ತಿನ್ನಲೇಬೇಕಲ್ವಾ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ತಿನ್ನಿಸ್ತಾ ಇದ್ದೆ ಟಿಫನ್ ಅನೀಶನ್ಗೆ. ಅದಾದಮೇಲೆ ರಜಾ ಬಂದಾಗಿಂದ ನನ್ನ ಕೈಲಿ ಹಾಲಿಡೇಸಲ್ಲಿ ತಿನ್ನಿಸ್ಕೊಂಡೇ ಇಲ್ಲ. ಅವನೇ ಟಿಫನ್ ಮಾಡ್ಕೊಳ್ತಾ ಇದ್ದ. ಇವತ್ತೇ ನನ್ನ ಕೈಲಿ ತಿನ್ನಿಸ್ಕೊಂಡಿರೋದು. ಅರ್ಜೆಂಟ್ ಕೆಲಸ ಇತ್ತು, ರೆಡಿಯಾಗಿದ್ರೆ ಅಷ್ಟೊಂದು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಮತ್ತೆ ಅಮ್ಮನ ಮನೆಗೆ ಹೋಗ್ಬೇಕು. ನಮ್ಮ ಅಮ್ಮಾರ ಮನೇಲಿ ಊರ ಹಬ್ಬ ಇತ್ತಾ, ಅಲ್ಲಿಗೆ ಕರಿತಾ ಇದ್ರು, ಬನ್ನಿ ಅಂತ ಕರೆದಿದ್ರು. ನಾವು ಇವತ್ತು ಬರ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಫೋನ್ ಮಾಡಿದ್ದಾರೆ, ಇನ್ನೂ ಬಂದಿಲ್ಲ ಎಷ್ಟೊತ್ತು ಅಂತ. ಅವನು ಬರಲ್ಲ, ನಾವು ಬೇರೆ ಕಡೆ ಹೋಗ್ಬೇಕು ಅಂತ ಫ್ರ್ಯಾಂಕ್ ಮಾಡ್ತಾವನೆ. ದೇವಸ್ಥಾನ ಮುಗಿಸ್ಕೊಂಡು ಆಯ್ತು ಆಯ್ತಂತೆ, ಆಯ್ತು. ನಿಂಗೋಸ್ಕರ ಕಷ್ಟಪಟ್ಟು ಅಂದ್ಬಿಟ್ಟು ನಾನು ಕೈ ಕೊಡ್ತೀನಿ. ನಮ್ಮ ಪ್ರಗತಿ ಬೈಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತು. ಸರಿ, ಫೈನಲಿ ದೇವ್ರಿಗೊಂದು ಕೈ ಮುಗಿದ್ಬಿಟ್ಟು ಹೊರಟ್ವಿ. ಆ್ಯನಿವರ್ಸರಿ ದಿನ ನಾವು ಅಂದ್ಕೊಂಡಿದ್ದೆ ಒಂದಾದರೆ ಆವತ್ತಿನ ದಿನ ಆಗಿದ್ದೇ ಒಂದು. ಹೊರಟ್ವಿ. ಹೋಗ್ತಾ ದೇವ್ರ ದರ್ಶನನೂ ಆಯಿತು. ಯಾರೋ ದೇವ್ರು ಕರೆಸಿದ್ರು, ಅದು ದರ್ಶನ ಏನು ಸಿಕ್ತು. ವಿಶೇಷ ಅಂತ ಗೊತ್ತಾ ನಿಂಗೆ? ಗೊತ್ತಿಲ್ವಾ? ಗೆಸ್ ಮಾಡಿ ಏನಾದರೂ. ಅಮ್ಮನ ಮನೆ ಅದಲ್ಲ, ಅದನ್ನು ಬಿಟ್ಟು ಮತ್ತೇನು ಹೇಳು? ಗೊತ್ತಾಗ್ಲಿಲ್ವಾ? ಇವತ್ತು ನಂದು ನಿಮ್ಮ ಡ್ಯಾಡಿದು ಮದುವೆ ಆಗಿದ್ದೀನ. ಅನ್ನೆಸೆಸರಿ ಅದಕ್ಕಿಂತ ಫೋನ್ ಕೊಡ್ಸಿರೋದು. ನೀನು ಅಪ್ಪನ ಕೊಡ್ಸಿದ್ಯಾ? ಕೊಡ್ಸು. ನಿನ್ಗೊಂದು ಇಟ್ಕೊಂಬಿಟ್ಟಿದ್ಯಾ? ಏನಾದರೂ ಕೊಡಿಸ್ಬಿಡ್ತೀನಿ ಬಿಡಪ್ಪ. ಅದಾಗಿ ನಿಂಗೆ ಸಮಾಧಾನ ಆಗಲ್ಲ ಅನ್ಸುತ್ತೆ. ನೆನ್ನೇನು ಅದೇ ಹೇಳ್ತಾನೆ, ಇವತ್ತು ಅದೇ ಹೇಳ್ತಾನೆ. ಏನಾದರೂ ಕೊಡಿಸ್ಬಿಡ್ಬೇಕಲ್ವ? ನಾನು ನೆನ್ನೇನೆ ಹೇಳಿಲ್ವಾ, ನಾನು ಇನ್ನೂ ದುಡಿತಾ ಇಲ್ಲ. ನಾನು ದುಡಿದ್ಮೇಲೆ ನಾನು ಸಂಬಳ ಅಂತ ಬಂದಮೇಲೆ ಕೊಡಿಸ್ತೀನಿ ಅಂತ. ಅವಾಗಲೇ ಏನು ಹೇಳು ಅನೀಶಾ? ನಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತು ಗೊತ್ತಾ? 2 ವರ್ಷನಲ್ಲ ಅಲ್ಲೇ ವರ್ಷ ಆಯ್ತು. ಅದೇ ಇರು. 9 ವರ್ಷ ತುಂಬಿ 10 ವರ್ಷ ಉದುರುತ್ತೈತೆ. ಕರೆಕ್ಟ್. ಹೆಂಗ್ ಗೊತ್ತಾಯ್ತು? ನಾನು ಹೇಳ್ಬಿಟ್ಟೆ. ಉದುರುತ್ತೈತೆ ಅಲ್ಲ ಕಣೋ. ರನ್ ಆಗ್ತೈತೆ. ಏನ್ ಅನ್ಸುತ್ತೆ ನಿಮ್ಗೆ? 10 ವರ್ಷ ಆಗ್ತೈತಲ್ಲ? ಖುಷಿ ಅನ್ಸುತ್ತೆ. ನೀನು ಹೇಳ್ಬಿಡಿರೋ, ನಿಮ್ಮ ಅಪ್ಪ ಹೇಳ್ತಾರೆ. ಏನ್ ಅನ್ಸುತ್ತೆ? ನಾವು ಅಲ್ಲಿಂದ ಹೊರಟಿದ್ದು ಹಾಸ್ಪಿಟಲ್ಗೆ. ಇವತ್ತು ಚೆಕಪ್ ಇತ್ತು ನಂದು. ನೀವು ಕಮೆಂಟ್ಸಲ್ಲಿ ಕೇಳ್ತಾನೆ ಇದ್ರಿ, ಅದು ಆ್ಯಕ್ಚುಲಾಗಿ ನಿಜಾನೇ. ನೀವು ಪ್ರೆಗ್ನೆಂಟಾ ಅಂತ. ಹೌದು, ಇದು ಅನ್ಎಕ್ಸ್ಪೆಕ್ಟೆಡ್ಡು. ನಾನು ಯೂಟ್ಯೂಬ್ ಮಾಡಿದ್ದು ಆಗಲಿ ಇದಾಗಲಿ ಎರಡೂ ಹೇಳಿರಲಿಲ್ಲ. ಯಾಕೆ ಹೇಳಿಲ್ಲ ಅಂದರೆ ಅದಕ್ಕೊಂದು ರೀಸನ್ ಇತ್ತು. ನನಗೆ ಇದಕ್ಕೂ ಮುಂಚೆ ಆಗಿದ್ದ 2 ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ನಾವು ಜಸ್ಟ್ ಚೆಕಪ್ಗೆ ಅಂತ ಬಂದಿದ್ದು, ಆದರೆ ಅವರು ಸ್ಕ್ಯಾನಿಂಗ್ ಬರ್ಕೊಟ್ರು. ನೆಕ್ಸ್ಟ್ ಅಮ್ಮಾರ ಮನೆಗೆ ಹೋಗ್ಬೇಕಲ್ವಾ, ಮತ್ತೆ 2 ಡೇಸ್ ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸಿ ಮತ್ತೆ ರಿಪೋರ್ಟ್ ತೋರ್ಸಕ್ಕೆ ವಾಪಸ್ ಬರಬೇಕಾಗುತ್ತೆ ಹೋದ್ರೆ ಅಂದ್ಬಿಟ್ಟು ಅವತ್ತೇ ಸ್ಕ್ಯಾನಿಂಗು ಮಾಡಿಸ್ಕೊಂಡು, ಸ್ಕ್ಯಾನಿಂಗ್ ಅವ್ರು ಇದ್ರು. ಅದು ತುಂಬಾನೇ ಲೇಟ್ ಆಗೋಯ್ತು. ಹಾಸ್ಪಿಟಲ್ ಕೂಡ ನಮಗೆ ದೂರನೇ. ಆನ್ ದ ವೇ ಗಾಳಿ ಆಂಜನೇಯನ ದೇವಸ್ಥಾನದಿಂದನೇ ನಾವು ಹೋಗ್ಬೇಕು ಬರಬೇಕು. ಹಂಗೆ ಅದೊಂದು ಕ್ಲಿಪ್ ತಗೊಂಡೆ.
ನೆಕ್ಸ್ಟ್ ಡೇ ಮಾರ್ನಿಂಗ್ ಅವತ್ತು ಹೋಗೋಕ್ಕಾಗಲಿಲ್ಲ ಅಮ್ಮರ ಮನೆಗೆ. ಈ ಮನೆಗೆ ಬರೋಷ್ಟೊತ್ತು 9 ಗಂಟೆ ಆಗೋಗಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗು ಮಳೆ ಬೇರೆ ಇಟ್ಕೊಂಡ್ಬಿಟ್ಟೈತೆ. ನಮ್ಮಮ್ಮ ಫೋನ್ ಮಾಡ್ತಾನೆ ಅವರೇ. ರೆಡಿನಾ? ಫೈನಲಿ ಬಂದು ಅಮ್ಮರ ಮನೆಗೆ. ಪ್ರೀತಮ್ ಒಳಗಡೆ ನನ್ನ ನೋಡಿ. ನಮ್ಮಮ್ಮ ಅಂತೂ ಕೆಲ್ಸದಲ್ಲಿ ಮುಳುಗೋಗ್ಬಿಟ್ಟವ್ರೆ ಫುಲ್ಲು. ನನ್ನ ತಂಗಿ ನನ್ನ ತಮ್ಮ ಇಬ್ರು ಇರ್ಲಿಲ್ಲ, ಎಲ್ಲೋ ಹೊರಗಡೆ ಹೋಗಿದ್ರು ಅನ್ಸುತ್ತೆ, ಅಂಗಡಿಗೆ ಏನೋ ತರಕ್ ಹೋಗಿದ್ರು. ಅನೀಶ್ ಏನು ಫ್ರಿಜ್ಜಲ್ಲಿ ಹುಡುಕ್ತಾ ಇರೋದು? ಕಳ್ಳ. ಏನದು ಪ್ರೀತಮ್? ಏನದು? ಅಮ್ಮುದಾ? ಏನದು? ಪೆನ್ಸಿಲ್. ಹ್ಞೂ, ಚುಚ್ಚು ಹಂಗೆ ಮಾಡಬೇಡ ಜೋರಾಗೆ. ಹ್ಞೂ ಮಾಮ ಸೂಪರ್ ಮಾಮನಾ? ನಾನು ಯಾರು? ನಿಮ್ಮಮ್ಮನ? ದೊಡ್ಡಮ್ಮ? ಅದ್ಯಾರು? ಅಮ್ಮುನಾ? ಅದು ಆಚೆ ಇರೋದು ಅಮ್ಮ. ಇನ್ನೊಬ್ಬ ಅನೀಶಣ್ಣ. ಅಣ್ಣ. ಹ್ಞೂ, ಏನನ್ಬೇಕು ಹೇಳು? ಅಣ್ಣ. ಚಾಕೆಟ್ ತಂದಿದ್ದೀನಿ ಬೈಲಿ ಅಂತ ಕರ್ಬಿಟ್ಟು ಹೊಡಿತೆ, ಅವ್ನಿಗೆ ಕೊಟ್ಬಿಟ್ಟು ಖಾಲಿ ಅಂತ ನೋಡಿ. ಅದೇ ಅವ್ರಿಗೆ ತಗೊಂಡವ್ರು. ನಂಗೆಲ್ಲ ಲಾಸ್ಟ್ ಟೈಮ್ ನೋಡಿದಕ್ಕಿಂತ ಈ ಟೈಮ್ ಪ್ರೀತಮ್ ಎಷ್ಟು ಮಾತು ಕಲ್ತ್ಬಿಟ್ಟಿದ್ದಾನೆ ಅಂದ್ರೆ ಅಪ್ಪ, ಒಂದ್ ಮಾತು ಆಡ್ತು ಬರೋವರೆಗೂ ಸಖತ್ ಮಾತು. ಎಲ್ಲದಕ್ಕೂ ಅಮ್ಮ 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 ಅಂತ ಅನ್ಕೊಂಡು ಸಖತ್ ಮಾತಾಡೋದು ತಿಳ್ಕೊಂಡ್ರೆ ಎಲ್ಲಾ ಹೇಳ್ತಾನೆ, ಎಲ್ಲಾ ಮಾತು ಮಾತಾಡ್ತಾನೆ. ಅವ್ನು ಮಾತಾಡೋದ್ ನೋಡೋದಕ್ಕೆ ಚಂದ. ಇನ್ನ ಅದೇ ಆರತಿ ತಗೊಂಡು ಹೋಗ್ತಾ ಇದ್ರು. ನಮ್ಮಮ್ಮ ಹೇಳ್ತಿದ್ರು ಡೈಲಿ 2 ಮಾಡ್ತಾವ್ರೆ ಒಂದು ವಾರದಿಂದನೂ ಅಂತ. ಇವತ್ತು ಲಾಸ್ಟ್ ಅನ್ಸುತ್ತೆ ಆರತಿ. ತಗೊಂಡು ಹೋಗ್ತಾ ಇದ್ರು. ನಮ್ಮ ಮನೀಶ್ ಡ್ಯಾನ್ಸ್ ಮಾಡ್ತಿದ್ದ, ವಿಡಿಯೋ ರೆಕಾರ್ಡ್ ಮಾಡೋ ಅಷ್ಟರಲ್ಲಿ ಬಂದು ಕೂತ್ಕೊಂಡ್ಬಿಟ್ಟ. ಅದು ಸೌಂಡ್ ಇದೆಯಲ್ಲ, ರಿದಮ್ಗೆ ಡ್ಯಾನ್ಸ್ ಬರ್ತಿತ್ತು ಅನೀಶಿಂಗೆ. ನಾನು ಹೋದ್ಮೇಲೆ ಇನ್ನು ಸಂಜೆ, ನಾನು ಹೋಗಿದ್ದೆ ಮಧ್ಯಾಹ್ನ ಆಗೋಗಿತ್ತು. ಇನ್ನು ಸಂಜೆ ಟೈಮ್ಗೆ ಕಬಾಬ್ ಮಾಡಿತ್ತು ನನ್ನ ತಂಗಿನೇ. ಚಿಕನ್ ಎಲ್ಲ ನಾನ್ ವೆಜ್ ಎಲ್ಲ ತಂದ್ಬಿಟ್ಟು ಎಲ್ಲ ಅಡುಗೆನೂ ಪವಿತ್ರನೇ ಮಾಡಿದ್ದಿ ಸರಿ. ನನ್ನ ಕೈಲಿ ಏನೂ ಮಾಡಿಸಿಲ್ಲ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಕಬಾಬ್ದಾಗಲಿ. ಮಟನ್ ಸಾರ್ದು ತುಂಬ ಚೆನ್ನಾಗಿ ಮಾಡಿತ್ತು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಒಂದು ಹದವಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ಇನ್ನು ಅವತ್ತು ನಾನೇನು ಕೆಲಸ ಮಾಡಿಲ್ಲ, ವಿಡಿಯೋನು ಮಾಡ್ಕೊಂಡಿಲ್ಲ ಅಷ್ಟೇ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು. ಮಂಗಳವಾರ ನಾನ್ ವೆಜ್ ಮಾಡಿದ್ರು, ಬುಧವಾರ ದೇವ್ರ ಮೆರವಣಿಗೆ ಬರುತ್ತೆ ಅಂತ. ಇನ್ನು ವಾಕ್ ಮಾಡೋಕ್ಕೆ ಹೇಳಿದ್ರಲ್ಲ, ಮುಂದೆನೇ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಮತ್ತೆ ಎಲ್ಲಿ ವಾಕ್ ಹೋಗೋದು? ಇಲ್ಲೇ ವಾಕ್ ಮಾಡ್ತಾ ಇದ್ದೆ. ಒಳ್ಳೆ ಗಾಳಿ, ಒಳ್ಳೆ ಮರ. ವೆದರ್ ಮಾತ್ರ ಈ ಸರಿ ಮಳೆ ಬಂದಿರೋದಕ್ಕೆ ಬೇಸಿಗೆಯಲ್ಲಿಗಿಂತ ಇವಾಗ ತುಂಬ ಚೆನ್ನಾಗಿತ್ತು. ಹಾಗೆ ಅಲ್ಲೇ ಓಡಾಡ್ಕೊಂಡು ಗಿಡ ನೋಡಿಕೊಂಡು ವಾಕ್ ಮಾಡಿದೆ. ಹೇಳಿದ್ದಾರೆ ವಾಕ್ ಮಾಡೋಕ್ಕೆ 45 ಮಿನಿಟ್ಸ್ ಮಾಡಬೇಕು ಡೈಲಿ ಅಂತ ರೆಗ್ಯುಲರಾಗಿ. ಹಾಗೆ ಇಲ್ಲೇ ಮಾಡಿಕೊಂಡು ಇನ್ನು ಸೂರ್ಯ ಹುಟ್ತಾ ಇದ್ದಾನೆ ನೋಡಿ. ಬೆಳಗಿನ ಸೂರ್ಯ ಹುಟ್ಟೋದು, ಗಿಡ ಮರ ಇದ್ರ ಜೊತೆ ಓಡಾಡ್ತಾ ಇದ್ರೆ ಇನ್ನೂ ಒಳ್ಳೇದಲ್ವಾ. ಈ ಟೈಮಲ್ಲಂತೂ ಬೆಳಿಗ್ಗೆ ಒಳ್ಳೆ ಆಕ್ಸಿಜನ್ ಸಿಗೋಣ. ಪುಣ್ಯ ಮಾಡಿರಬೇಕು ಇದಕ್ಕೂ ಎಲ್ಲನೂ. ಸರಿ ಅಂದ್ಬಿಟ್ಟು ನಾವು ಹೆಂಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ಆಚೆ ಹೇಗೆ ಇಷ್ಟಪಡ್ತೀವೋ ಹಂಗೆ ನಮ್ಮ 3 ಜನ ಮಕ್ಕಳು ಕೂಡ, ಇವ್ರು 3 ಜನ ಎದ್ದಿದ ತಕ್ಷಣ ಆಚೆ ಹೋಗಿ ಆ ಕಡೆ ಹಸು ಕಟ್ಟಾಕ್ತಿದ್ವಲ್ಲ ಅಲ್ಲಿ ಆಟ ಆಡ್ತಾ ಇರ್ತಾರೆ ಹಾಲು ಕಾಯೋವರೆಗೂ. ಹಾಲು ಕಾಯ್ದ್ಮೇಲೆ ಕರಿತೀವಿ, ಅವಾಗ ಬರ್ತಾರೆ. ಇಲ್ಲ ಅಂದಿದ್ರೆ ನಮ್ಮ ಅಮ್ಮನ 4 ಗಂಟೆಗೆ ಸ್ಟಾರ್ಟ್ ಆಗಿರ್ತಿತ್ತು ಡೈಲಿ. ಈಗ ಹಸು ಇಲ್ದಲೇ ಇರೋದಕ್ಕೆ ಹೋಗಿ ಪ್ಯಾಕೆಟ್ ಹಾಲು ತಗೊಂಡು ಬಂದು 6 ಗಂಟೆಗೆ ಎದ್ದು ಹಾಲು ಕಾಯಿಸ್ಬಿಟ್ಟು ಆಚೆ ಎಲ್ಲ ನೀಟಾಗಿ ಕಸ ಗುಡಿಸ್ಬಿಟ್ಟು ನಮಗೆ ಟೀ ಮಾಡಿಕೊಡ್ತಾರೆ. ಹುಡುಗರಿಗೆ ಹಾಲು ಕಾಯಿಸ್ಬಿಟ್ಟು ಅವ್ರಿಗೆ ಆಮೇಲೆ ಕರೆದ್ಬಿಟ್ಟು ಕೊಡ್ತಾರೆ. ನಮಗೆ ಟೀ ಕೊಟ್ಟರು. ಬೆಳಗ್ಗೆನೆ 1 ಲೋಟ ಬಿಸಿನೀರು ಕುಡ್ದು ಆಮೇಲೆ ಟೀ ಕುಡಿಯೋದು. ನಮಗೆ ಟೀ ಕೊಟ್ಬಿಟ್ಟು ಆಮೇಲೆ ಹುಡುಗರ್ನೆಲ್ಲ ಕರೆದ್ಬಿಟ್ಟು ಅವ್ರಿಗೆ 3 ಜನಕ್ಕೂ ಹಾಲು ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ. ಮತ್ತೆ ಇವತ್ತು ದೇವ್ರು ಬೇಗ ಮೆರವಣಿಗೆಗೆ ಬರುತ್ತೆ ಅಂತ ಹೇಳಿದ್ರಲ್ವ, ಅದಕ್ಕೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ರೆಡಿ ಆಗಬೇಕು. ಅಷ್ಟರಲ್ಲಿ ಸೀರೆ ಉಟ್ಕೊಳ್ಳೋಣ ಅಂತ ಏನೇನೋ ಪ್ಲ್ಯಾನ್ ಮಾಡಿಕೊಂಡು ರೆಡಿ ಆದ್ವಿ. ದೇವ್ರಿಗೆ ಕಾಯ್ದು ಸಾಕಾಯ್ತು. ನಾವೇ ಒಂದಷ್ಟು ಫ್ಯಾಮಿಲಿ ಫೋಟೋ ಶೂಟ್ ಮಾಡ್ಕೊಂಡ್ವಿ. ಇದೆ ಆ ಫೋಟೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಪ್ರೀತಮ್ ಫೋಟೋಗೆ ಸಿಕ್ಲಿಲ್ಲ. ಇದು ನಾನೊಂದು ಕ್ಲಿಪ್ ತೆಗ್ದಿದ್ದಷ್ಟೇ ಒಂದು.
ನಾವೆಲ್ಲ ಅನ್ಕೊಂಡಿದ್ದು ಒಂದಾಗಿದ್ರೆ ದೇವ್ರು ಬಂದಿದ್ದೇ ಒಂದು ಎಷ್ಟು ಲೇಟ್ ಆಯ್ತು ಅಂದ್ರೆ ಬೆಳ್ಳಿಗೆಯಿಂದ ಸಾಯಂಕಾಲವರೆಗೂ ಸೀರೆ ಉಟ್ಕೊಂಡು ಕಾಯ್ದಿದೀವಿ. ಬಿಚ್ಚರೆ ಎಲ್ಲಿ ಬಂದ್ಬಿಡುತ್ತೋ ತಮಟೆ ಸೌಂಡ್ ಬಂದಾಗೆಲ್ಲ ಓಡೋಗೋದು, ರೆಡಿ ಆಗೋದು, ಇದನ್ನ ನೋಡೋದು. ಬರ್ಲೇ ಇಲ್ಲ ಪ್ರಗತಿನೂ. ನಾವು 3 ಸತಿ ರೆಡಿ ಆಗಿದೀವಿ. ಮಧ್ಯ ನೈಟ್ ಯಾವಾಗ್ಲೂ ಬಂದಿರೋದು. ಬೆಳಿಗ್ಗೆನೆ ಅಂತ ಹೇಳ್ಬಿಟ್ಟಿದ್ದಾರೆ. ಕಾದು ಸಾಕಾಗೋಯ್ತು. ನಾವು ಆಮೇಲೆ ಮಧ್ಯಾಹ್ನ ಊಟ ಮಾಡಿದ್ದಾಯ್ತು ಕಾಯ್ಕೊಂಡು. ಲೇಟಾಗೆ ಮಾಡಿದ್ವಿ, ದೇವ್ರು ಬಂದ್ಬಿಡುತ್ತೆ ಊಟ ಮಾಡೋದು ಬೇಡ ಅಂತ. ಸರಿ ಮತ್ತೆ ಆಮೇಲೆ ನೈಟ್ ಊಟನೂ ಆಯಿತು. ಒಂದು ಸ್ವಲ್ಪ ಹೊತ್ತು ಮಲಗಿರೋಣ ಅಂತ ಅಂದ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಮಲ್ಕೊಂಡ್ವಿ. ಆಮೇಲೆ ಬಂತು ದೇವರು. ಮಧ್ಯರಾತ್ರಿ 2 ಗಂಟೆಗೋ 3 ಗಂಟೆಗೋ ಬಂದಿದೆ. ಆವಾಗ ಅನೀಶು ಸಂಜೆಯಿಂದನೇ ನಾನು ಅಕ್ಕನ ಜೊತೆ ಕೊಡ್ತೀನಿ ಪೂಜೆಗೆ ಅಂತ ಅಂದ. ಅವನ ಕೈಲಿ ಕೊಟ್ಟು ಕಳಿಸ್ದೆ ನಾನು. 2 ತಟ್ಟೆ ರೆಡಿ ಮಾಡಿದ್ವಿ. 2 ದೇವ್ರು ಬಂದಿತ್ತು. ಆಮೇಲೆ ಹೆಂಗೋ ನಮ್ಮಮ್ಮ ಸೌಂಡ್ ಕೇಳಿಸ್ಕೊಂಡು ಎಬ್ಬಿಸಿದ್ರು. ಬನ್ನಿ ದೇವ್ರು ಬಂತು ಅಂತ. ಆಮೇಲೆ ಇದ್ದು ಪೂಜೆ ಕೊಟ್ಟು ಪೂಜೆ ಮುಗಿಸ್ಕೊಂಡು ಹೆಂಗೋ ದೇವ್ರ ದರ್ಶನ ಆಯಿತು. ಇದಕ್ಕೋಸ್ಕರ ಕಾಯ್ದಿದ್ವಿ. ಇನ್ನು ಬೆಳಗ್ಗೆಗೆ ನಾಷ್ಟಕ್ಕೆ ನಮ್ಮಮ್ಮ ಇದು ಮಾಡ್ತಾ ಇದ್ದಾರೆ, ಏನು ಶಾವಿಗೆ ಮಾಡ್ತಾ ಇದ್ದಾರೆ. ಒತ್ತು ಶಾವಿಗೆ ಮಾಡ್ತಾರಲ್ಲ, ಅಕ್ಕಿ ಹಸಿಟ್ಟೆಲ್ಲ ಹಾಕ್ಬಿಟ್ಟು. ನಾವು ಸುಮ್ಮನೆ ನಿನ್ನೆಲ್ಲ ನಾನ್ ವೆಜ್ ಮಾಡಿದ್ದೀರಾ ಕೆಲಸ ಮನೆದು, ನಾವು ಜನ ಜಾಸ್ತಿ ಇದೀವಿ, ಏನ್ ಬೇಡ ಸುಮ್ಮನೆ ರಿಸ್ಕ್ ಆಗುತ್ತೆ ಇದು, ಏನು ಮಾಡ್ಬೇಡ ಕಣಮ್ಮ ಅಂತ ನಾವು. ನಮ್ಮಮ್ಮ ಅಯ್ಯೋ ಇದೆಷ್ಟೊತ್ತಾಗುತ್ತೆ ಅಂತ ಅಂದ್ಬಿಟ್ಟು, ನಮ್ಮ ಬಾವ ಬೇರೆ ಬಂದಿದ್ರು, ನಮ್ಮ ಪವಿತ್ರ ಅವ್ರ ಹಸ್ಬೆಂಡು. ಇನ್ನೇನು ಮಾಡ್ದಂಗಿರಕ್ಕಾಗುತ್ತಾ ಇದು, 1 ವರ್ಷಕ್ಕೊಂದ್ಸತಿ ತಿನ್ಲೇಬೇಕು, ಹಾರ್ಟ್ ಪ್ರಾಬ್ಲಮ್ಗೆಲ್ಲ ಒಳ್ಳೇದು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾಯಿ ಹಾಲು ಮಾಡೋದಕ್ಕೆ ತೆಂಗಿನಕಾಯಿ, ಗಸಗಸೆ, ಏಲಕ್ಕಿ ಕಾಯಿ ಹಾಕೊಂಡು ನುಣ್ಣಗೆ ರುಬ್ಬಿಡೋದು. ರುಬ್ಬಿಟ್ಟು ಬೆಲ್ಲ ಸೋದಕ್ಕೆ ಇಟ್ಟಿದ್ದಾರೆ, ಮುಂಚೆನೆ ಇಟ್ಬಿಡ್ತಾರೆ. ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಕಾಯಲ್ಲಿ ರೆಡಿ ಆಗುತ್ತೆ. ಇನ್ನೊಂದು ಮುದ್ದೆಗೆ ಇಟ್ಬಿಟ್ಟು ನೀರನ್ನ ಚೆನ್ನಾಗಿ ಮಳ್ಬೇಕಾದ್ರೆ ಅಕ್ಕಿ ಹಸಿಟ್ಟು ಮತ್ತೆ ಮೆಂತ್ಯ ಹುರಿದ್ಬಿಟ್ಟು, ಮೆಂತ್ಯನ ಹಂಗೆ ಪುಡಿ ಮಾಡಿಬಿಟ್ಟು ನುಣ್ಣಗೆ ಹಾಕ್ತಾರೆ ಮುದ್ದೆ ಬೇಯೋದಕ್ಕೆ. ಅಕ್ಕಿ ಹಸಿಟ್ಟಿನ ಜೊತೆ ಹಾಕ್ಬಿಟ್ಟು ಮುದ್ದೆ ಜೊತೆ ಅದನ್ನು ಬೇಯಿಸ್ಬಿಟ್ಟು ಚೆನ್ನಾಗಿ ಹಿಂಗೆ ಹೊಂದ್ಸೋದಷ್ಟೇ. ಇದೊಂದು ತಿರುಗಿಸೋದೊಂದು ಕಷ್ಟ. ಬೆಳಿಗ್ಗೆ ಎತ್ತು ನಾಷ್ಟಕ್ಕೆ ಆರಾಮಾಗಿ ಮಾಡ್ಕೊಬೋದು. ಇದೇನು ಕಷ್ಟ, ಇದನ್ನೆಲ್ಲ ಕಷ್ಟ ಅಂತ ಕೂತ್ಕೊಂಡ್ರೆ ಅಷ್ಟೇ. ಮಾಡ್ದಂಗೆ ತಿಂದಂಗೆ ಒಳ್ಳೇದು, ಮಾಡಬೇಕು ತಿನ್ಬೇಕು ಅಂತ ಹೇಳ್ಕೊಂಡು ಮಾಡ್ತಾ ಇದ್ರು. ಇದು ತಿರ್ಗಿಸೋದು ಒಂದು ಸ್ವಲ್ಪ ಮುದ್ದೆ ನೀಟಾಗಿ ಗಂಟಿಲ್ದಂಗೆ ತಿರ್ಗಿಸ್ಕೋಬೇಕಷ್ಟೇ. ಹಂಗೆ ತಿರ್ಗಿಸ್ಕೊಂಬಿಟ್ರೆ ಅದು ತೆಳು ಆಗ್ಬಾರ್ದಂತೆ, ಗಟ್ಟಿ ಬರ್ಬೇಕಂತೆ ಮುದ್ದೆ. ಗಟ್ಟಿ ಇದ್ದಷ್ಟು ಅಂದ್ರೆ ಫುಲ್ ತೆಳ್ಳಗಿರ್ಬಾರ್ದಂತೆ, ಗಟ್ಟಿಗಿದ್ದಷ್ಟು ಒಳ್ಳೇದು ಮಾಡಕ್ಕೆ ಅಂತ ಹೇಳ್ತಾ ಇದ್ರು. ಹಂಗೆ ಕಡ್ಲೆ ಪುಡಿ ಮಾಡಿ ಇಟ್ಬಿಡೋದು. ಆಯ್ತು. ಈಗ 3 ಮಾಡಕ್ಕೆ ಏನು ಇದ್ಬೇಕಾ ಅಂತ ಬೈಕೊಂಡು ಬೇಡ ಅಂತೀರಾ, ಅದೇನ್ ಕಷ್ಟ, ಮಹಾ ಕಷ್ಟನಾ ಅಂತ ಹೇಳ್ಕೊಂಡ್ ಮಾಡ್ತಾ ಇದ್ರು. ನಮ್ ಪ್ರಗತಿ ಆಗ್ಲೇ ಮುಂದೆ ಕೂಡ ಕೂತ್ಬಿಟ್ಟಿತ್ತು. ನಮ್ ಪ್ರಗತಿಗೆ ಇವೆಲ್ಲ ಇಷ್ಟ, ನಾನ್ ವೆಜ್ ಇಷ್ಟ ಆಗಲ್ಲ. ಪ್ರೀತಮ್ಗೂ ಅಷ್ಟೇ, ತಿಂತಾನೆ. ಒಳ್ಳೇದಲ್ವಾ, ತಿನ್ಲೇಬೇಕು, ಮಾಡ್ಲೇಬೇಕು. ನಮ್ಮ ಮನುಷ್ಯ ಸ್ವಲ್ಪ ಇಂಥದ್ರೆಲ್ಲ ಇದು, ಅವನಿಗೆ ನಾನ್ ವೆಜ್ ಇಷ್ಟ ಆಗುತ್ತೆ. ಇದೆಲ್ಲ ಸ್ವಲ್ಪ ಹಂಗೆ ಅಷ್ಟಕ್ಕಷ್ಟೇನೆ. ಅವ್ರ ಕಾಲದಲ್ಲಿ ನಮ್ಮ ಅಜ್ಜಿ ಮಾಡ್ತಾ ಇದ್ದಿದ್ನೆಲ್ಲ ನೆನ್ಸ್ಕೊಂಡ್ ಹೇಳ್ಕೊಂಡ್ ಮಾಡ್ತಾ ಇದ್ರು. ನಮ್ಮನೇಲಿ ಅಷ್ಟ್ ಜನ ಇದ್ವಿ, ಅಷ್ಟ್ ಮಾಡ್ತಾ ಇದ್ವಿ. ನೀವೇನ್ 3 ಜನಕ್ಕೆ ಮಾಡಕ್ಕೆ ಬೇಡ ಅಂತೀರಾ? ಅಷ್ಟ್ ಜನಕ್ಕಾಗಿದ್ರೆ ಮಾಡ್ತಿದ್ರ? ನಾವು ಒಂದು ಮಂಕ್ರಿ ತುಂಬಾ ಮಾಡಿ ಬಾಳೆಲೆ ಮುಚ್ಚಿ ಇಕ್ತಿದ್ವಿ. ಅದು ನೀರ್ ಸೇದ್ಬೇಕಿತ್ತು, ಈಗೆಲ್ಲ ನೀರ್ ಬರುತ್ತೆ ಅಂತ ಏನೇನೋ ಹೇಳ್ಕೊಂಡು ಮಾಡಿದ್ರು. ಬೇಡ ಅಂತ ಹೇಳಿದ್ಕೇನೆ ಸರಿ ಆಯ್ತು ಮಾಡವ, ನೀನ್ ಮಾಡ್ತೀನಿ ಅಂದ್ರೆ ನಾವ್ ಯಾಕೆ ಬೇಡ ನಾನು ಅನ್ಬಿಟ್ಟು ಮಾಡ್ಸಿದ್ವಿ. ಮಾಡ್ತಾ ಇದಾರೆ. ನಾನಂತೂ ಏನು ಕೆಲಸ ಮಾಡಿಲ್ಲ. ನಾನು ಜಾಸ್ತಿ ವಿಡಿಯೋಸು ಮಾಡ್ಕೊಳಕ್ ಹೋಗ್ಲಿಲ್ಲ. ಮಾಡಿದ್ನ ಚೆನ್ನಾಗಿ ತಿಂದಿದ್ದೀನಿ ಅಷ್ಟೇ. ಫಸ್ಟ್ ಒಂದ್ಸತಿ ಅದನ್ನ ತಿರುಗಿಸ್ಬಿಟ್ಟು ಮತ್ತೆ ಬೇಯಕ್ಕೆ ಇಡ್ಬೇಕು, ಪ್ಲೇಟ್ ಮುಚ್ಬಿಟ್ಟು. ಅದ್ ಮುದ್ದೆ ತುಂಬಾ ತೆಳ್ಳಗ್ ಬರಬಾರ್ದಂತೆ, ಒಂದು ಹದವಾಗಿರ್ಬೇಕು. ತುಂಬಾ ಗಟ್ಟಿನೂ ಆಗ್ಬಾರ್ದು, ತುಂಬಾ ತೆಳ್ಳಗೂ ಇರಬಾರ್ದು. ಒಂದ್ ಹದಕ್ ಬರಂಗೆ ತಿರುಕೋಬೇಕಂತೆ. ಅದೊಂದು ನೋಡ್ಕೊಂಡ್ರೆ ಇದು ಈಸಿ ಮಾಡೋದು ಅಂತ ಹೇಳಿದ್ರು ನಮ್ಮಮ್ಮ. ಸರಿ ಅನ್ಬಿಟ್ಟು ಈ ತರ ಮಂಕ್ರಿಲಿ ಬಾಳೆ ಎಲೆ ಹಾಸಿ ಇಟ್ಟಿದ್ವಿ. ಒಳ್ಳೇದಲ್ವಾ, ಈ ತರ ಚೆನ್ನಾಗಿರುತ್ತೆ ಅನ್ಬಿಟ್ಟು ಇದಕ್ಕೆಲ್ಲ ಎತ್ತಾಕೋಣ ಅಂತ ಅನ್ಕೊಂಡು, ಬಾಳೆ ಎಲೆ ಹೆಂಗೋ ಗಿಡದಲ್ಲಿ ಇತ್ತು, ನನ್ನ ತಮ್ಮ ಕಿತ್ಕೊಟ್ಟ. ಇನ್ನ ಒತ್ತಿ ಇದಕ್ಕೆ ಈ ತರ ಜೋಡಿಸ್ಕೊಂಡ್ವಿ. ಅದು ಮಂಕ್ರಿನೂ ಇತ್ತು, ಯೂಸ್ ಮಾಡ್ತಾ ಇರ್ಲಿಲ್ಲ ನಮ್ಮಮ್ಮ, ಹಂಗೆ ಎತ್ತಿಟ್ಟಿದ್ರು. ಅದನ್ನ ಯೂಸ್ ಮಾಡ್ಕೊಡೋಣ ಹೆಂಗೂನು ಚೆನ್ನಾಗೈತಲ್ಲ ಅಂತ ಅನ್ಬಿಟ್ಟು ತಗೊಂಡು ಅದ್ರೊಳಗಡೆ ಬಾಳೆ ಎಲೆ ಹಾಕ್ಬಿಟ್ಟು ಮಾಡಿದ್ವಿ. ಈ ತರ ಅದನ್ನ ಮಿಷಿನ್ಗೆ ನಮ್ಮಮ್ಮ ಮಾಡಿರೋ ತರ ಮುದ್ದೆ ಮಾಡ್ಬಿಟ್ಟು ಅದ್ರೊಳಗಡೆ ಹಾಕ್ಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡ್ಬಿಟ್ಟು ಮೇಲ್ ತಿರ್ಗಿಸ್ಕೊಂಡು ಹಿಂಗೆ ಮಾಡಿದ್ರೆ ಇದು ಆಗುತ್ತೆ ಅಷ್ಟೇ. ಇದು
ಈ ಥರ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಎತ್ತಿ ಎತ್ತಿ ಆ ಬಾಳೆ ಎಲೆಗೆ ಹಾಕೊಳ್ಳೋದು. ಎಲ್ಲರೂ ಖಾಲಿ ಮಾಡಿದ್ಮೇಲೆ ಕೆಲಸ ಸುಮ್ಮನೆ ಅವಾಗ ಖಾಲಿ ಆಯ್ತು ಅಂತ ಹೇಳು. ಎಲ್ಲ ಹಿಂಗೆ ಪವಿತ್ರ ಒತ್ತಿ ಒತ್ತಿ ಕೊಟ್ಟಂಗೆ ನನ್ನ ಮಂಕ್ರಿಲಿ ಜೋಡಿಸಿದ್ದೀನಿ ಅಷ್ಟೇ ಕುತ್ಕೊಂಡು. ಕೊಡು ನಾನು ಮಾಡ್ತೀನಿ ಅಂದರೂ ಕೊಡಲ್ಲ. ಮತ್ತೆ ಸಂಜೆ ಬಿರಿಯಾನಿ ಸಹ ಮಾಡಿತ್ತು, ಅದೊಂದು ಕ್ಲಿಪ್ ನಾನು ಮಿಸ್ ಮಾಡಿದ್ದೀನಿ, ಇದ್ರಲ್ಲಿ ಹಾಕಿಲ್ಲ. ಅದು ತುಂಬ ಟೇಸ್ಟ್ ಚೆನ್ನಾಗಿ ಬಂದಿದೆ, ತುಂಬ ಇಷ್ಟ ಆಯಿತು. ಚಾಪ್ಸ್ ಅಷ್ಟೇ, ಚಿಕನ್ ಚಾಪ್ಸು. ನಾನು ಚಿಕನ್ ತಿನ್ನೋದು ಸ್ವಲ್ಪ ಕಡಿಮೆನೆ, ಆದ್ರೂ ಒಂದೆರಡು ಪೀಸ್ ತಿಂದಿದ್ದೀರಿ ಅವತ್ತು. ಎಲ್ಲ ಮಾಡಿಬಿಟ್ಟು ಎತ್ತಿಕ್ಬಿಟ್ಟು ಎಲ್ಲರೂ ಬ್ಯಾಟಿಂಗ್ ಶುರು ಮಾಡಿಕೊಂಡು, ಇದು 2 ತಿನ್ಬೋದಷ್ಟೇ, ಸ್ವೀಟು ಅಲ್ವಾ, ಅಂದರೆ ಟೇಸ್ಟ್ ಚೆನ್ನಾಗಿತ್ತು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೀವು ಯಾರಾದ್ರೂ ಈ ಕಡೆ ಈ ಥರ ಮಾಡೋರಿದ್ರೆ ಕಮೆಂಟ್ ಮಾಡಿ. ನಾನು ಭೂತ ನಂಗೆ ಸೂಪರ್ ಆಗೈತಾ. ಪವಿತ್ರನು ಬಾಬಾ ಎಲ್ಲೋ ಬ್ಯಾಂಕ್ ಹತ್ರ ಕೆಲಸ ಐತೆ ಅಂತ ಹೋಗಿದ್ರು. ನಮ್ಮಮ್ಮ ಇನ್ನ ಬಟ್ಟೆ ತುಂಬ ಇತ್ತಲ್ವ, ಎಷ್ಟೊಂದು ಜನ ಇದ್ದೀವಿ, ಬಟ್ಟೆ ವಾಶ್ ಮಾಡಿಬಿಡ್ತೀನಿ ನಾನು ಅಂತ ನೀರು ಬತ್ತಾಯ್ತು ಅಂತ ಮಾಡ್ತಾಯಿದ್ರು. ನೀರೆಲ್ಲ ಕಾಯ್ದಿತ್ತು. ಇನ್ನು ಅನೀಶಂಗೂ ಇವರಿಬ್ರಿಗೂ ಸ್ನಾನ ಮಾಡಿಸೋಣ ಅಂತ ಕಡಲೆ ಸೀಟ್ ಹಾಕಿ ಮಾಡಿಸ್ತಿದ್ದೆ. ಅನೀಶನ ಮುಖಕ್ಕೆಲ್ಲ ಹಚ್ಚಿರೋದಕ್ಕೆ ಭೂತ ಅಂತ ಅದನ್ನೇ ಒಂದು ಆಟ ಮಾಡಿಕೊಂಡು ಚೆನ್ನಾಗಿ ಆಟ ಆಡ್ತಿದ್ದೆ. ಅದನ್ನ ಕ್ಲಿಪ್ ಸೇರಿಸ್ಕೊಂಡೆ. ಹಾಗೆ ಇನ್ನೂ ಕ್ಯೂಟಾಗಿ ಮಾತಾಡ್ತಾನೆ. ಅದೇ ಕಳೀತು ದಿನ ಅಂತಲೇ ಗೊತ್ತಿಲ್ಲ. ನೆಕ್ಸ್ಟ್ ಡೇ ಬಂದೇ ಬಿಡ್ತು, ನಾನು ಹೊರಟೆ. ಇನ್ನು ಅದಕ್ಕೆ ಅಂದರೆ ನಿನ್ನ ಸೈಜ್ ತಂದ್ಕೊಡೋದು, ನಾನು ಬಂದಾಗ ತಂದ್ಕೊಡ್ತೀನಿ. ನಾನು ಮತ್ತೆ ಯಾವ ಬತ್ತಿನ ತಗೊಳೋದು ಹಾಕೊಂಡೋಗು. ನಿಂಗೆ ಅಷ್ಟು ಪರ್ಫೆಕ್ಟ್ ಈಗ ಊದ್ಕೊಳುತ್ತೆ ಕಾಲೆಲ್ಲ, ಲೈಟ್ ಆಗುತ್ತೆ. ಹಾಕು ಟೈಟ್ ಏನಾದ್ರು ಮಾಡೋಷ್ಟು. ಇನ್ನು ಬಾಯ್ ಮಾಡಿ ಹೊರಟೆ. ನಮ್ಮಮ್ಮ ರೇಷನ್ ಕೊಡ್ತಾಯಿದ್ರು ಅಂತ ಹೋಗಿದ್ರು, ಅವ್ರದ್ದು ರೇಷನ್ ಕಾರ್ಡ್ ಇದೆ. ಸರಿ ನಾನು ಹೋಗಿರ್ತೀನಿ, ಅವ್ರ ಫ್ರೆಂಡ್ಸ್ ಎಲ್ಲ ಹೋಗಿರ್ತಾರಲ್ಲ, ಆಮೇಲೆ ಇವರೊಬ್ಬರೇ ಹೋಗ್ಬೇಕಾಗತ್ತೆ. ಸರಿ ನೀನು ಹೋಗಿ ನಾನು ಹೋಗ್ತೀನಿ ಅಂದ್ಬಿಟ್ಟು ಬೆಳಗ್ಗೆ ಟಿಫನ್ ಎಲ್ಲ ಮಾಡಿ ಬೇಗ ಇದ್ದು ಎಲ್ಲ ರೆಡಿ ಮಾಡಿ ನನಗೇನೇನು ಕೊಡಬೇಕು ಅಂತ ಸ್ವಲ್ಪ ಎಲ್ಲ ಎತ್ತಿಟ್ಬಿಟ್ಟು ನಾಟಿ ಮೊಟ್ಟೆ, ಕರ್ಬೇವಿನ ಸೊಪ್ಪು ಎಲ್ಲ ತೆಗ್ದಿಟ್ಟು ಹೋಗಿದ್ರು. ಹುಷಾರಾಗಿ ಹೋಗು ಅಂತ ಹೇಳ್ಬಿಟ್ಟು, ಹೋದ್ಮೇಲೆ ಫೋನ್ ಮಾಡು ಅಂತಲೂ ಹೇಳ್ಬಿಟ್ಟು ಹೋಗಿದ್ದು. ಅಂದ್ಬಿಟ್ಟು ಮಳೆ ಬರಂಗೆ ಆಗ್ಬಿಟ್ಟಿತ್ತು. ಆಗಲೇ ಫುಲ್ಲು ಮೋಡ. ಇನ್ನು ನೆನಪು, ಇನ್ನು ನನ್ನ ತಂಗಿಗೆ ಅಂತ ತಗೊಂಡಿದ್ದು ಚಪ್ಪಲಿ, ಅದು ಸಾಫ್ಟಾಗಿತ್ತು ಅಂತ ಅಂದಿದ್ದಕ್ಕೆ ನಿನ್ಗಿನ್ನ ಓಡಾಡೋಕ್ಕೆ ಇದಾಗುತ್ತೆ ಅಂದ್ಬಿಟ್ಟು ನನಗೆ ಕೊಟ್ಟರು. ಬೇಡ ಅಂದರೂ ಕೇಳಿಲ್ಲ. ನಾನು ಇಲ್ಲೇ ಇರ್ತೀನಿ, ಹೋಗಿ ತೊಗೊಂಡು ಬರ್ತೀನಿ, ನೀನು ಹಾಕ್ಕೊಂಡು ಹೋಗು ಅಂದ್ಬಿಟ್ಟು ನನಗೆ ಕೊಟ್ಟರು ಚಪ್ಪಲಿನ. ಇದೇ ಅಕ್ಕ ತಂಗಿ ಬಾಂಡಿಂಗ್ ಅಂದರೆ ಅನಿಸುತ್ತೆ. ಎಷ್ಟೇ ಆದರೂ ಅಕ್ಕ ತಂಗಿ ಇರಬೇಕು ಅನಿಸುತ್ತೆ, ಏನು ಹೆಣ್ಮಕ್ಳು ಇರಬೇಕು. ಸರಿ, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.